ನರಸಿಂಹ ಒಂಟಿ ಆಗೋಗಿದ್ದೇನೆ ಕಣೆ. ನೋಡು, ಇವತ್ತು ನಾನು ಇರ್ತೀನಿ, ನಾಳೆ ಇರೋದಿಲ್ಲ. ನೀನು ಹೊರಟೋದ್ರೆ ನರಸಿಂಹನ್ ಯಾರು ನೋಡ್ಕೋತಾರೆ? ನಿನ್ನ ಬಿಟ್ರೆ ಅವನಿಗೆ ಬೇರೆ ಯಾರಿದ್ದಾರೆ? ಆಯ್ತಮ್ಮ, ನಾನು ಇಲ್ಲೇ ಇರ್ತೀನಿ. ಆದ್ರೆ ಇಲ್ಲಿ ಯಾವುದು ಬದಲಾಗಲ್ವಲ್ಲ. ಜೀವನದಲ್ಲಿ ಎಲ್ಲಾ ಸಂಬಂಧಗಳು ಒಂದಲ್ಲ ಒಂದ್ ದಿವಸ ನೋಯಿಸುತ್ತೆ. ಹಾಗಂತ ಸಂಬಂಧಗಳನ್ನೆಲ್ಲ ಬಿಟ್ಟು ಹೋಗಕ್ಕಾಗತ್ತ ಅಮ್ಮ? ನರಸಿಂಹನ್ನ ಗೆಲ್ಲಬೇಕು. ನಿನ್ನಲ್ಲಿ ನೀನು ನಂಬಿಕೆ ಇಡು, ಆ ದೇವರಲ್ಲಿ ಶ್ರದ್ಧೆ ಇಡು, ಎಲ್ಲ ಸರಿ ಹೋಗುತ್ತೆ. ತಗೊಳ್ಳೋ ಸ್ವೀಟು. ಸ್ವೀಟ್ ಯಾಕೆ? ನಿನ್ನ ಸಾವಿತ್ರಿ ಗಂಡ ಎಲೆಕ್ಷನಲ್ಲಿ ಗೆದ್ದ. ಇಲ್ಲಿ ಸಿಟ್ಟು ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಆನೆ ಕಾಲಿಗೆ ಇರ್ಬೇಕು ಹಚ್ಚಿದ್ರೆ ಏನು ವ್ಯತ್ಯಾಸ ಆಗಲ್ಲ. ಆನೆನ ಬೀಳಿಸ್ಬೇಕು ಅಂದ್ರೆ ಮೊಸಳೆ ಆದ್ರೂ ಆಗ್ಬೇಕು. ವಯಸ್ಸಾದ ತಾತ ಅವನು. ನಿನ್ನ ಸಾವಿತ್ರಿನ ಅನುಭವಿಸ್ತಾ ಇದ್ದಾನೆ. ನಿನ್ನ ತೆಕ್ಕೆಲಿ ಇರ್ಬೇಕಾದವಳು ಅವನ್ ತೆಕ್ಕೆಲಿದ್ದಾಳೆ. ಅದು ನಿನ್ನ ಹತ್ರ ಬಲವಂತದಿಂದ ಕಿತ್ಕೊಂಡು. ಕೋಪನೇ ಬರಲ್ವೇನೋ ನಿನ್ಗೆ? ಆ ಸಾವಿತ್ರಿ ಆ ಮುದುಕನ ಜೊತೆ ಆರಾಮಾಗಿದ್ದಾಳೆ. ನೀನ್ ನೆನಪೇ ಇಲ್ಲ ಕಣ ಅವಳಿಗೆ. ಅವಳೀಗ ನಿನ್ನ ಸಾವಿತ್ರಿಯಾಗಿ ಉಳಿದಿಲ್ಲ. ಎಲ್ಲ ಸೇರಿ ನಿಂಗೆ ಮೋಸ ಮಾಡಿದ್ದಾರೆ. ಇಲ್ಲಿ ನನ್ನ ಹತ್ರ ಅರ್ಚೋ ಬದ್ದು ಹಲ್ಲೋಗಿ ನರಸಿಂಹರಾವನ್ನ ಮುದಿಸಿ ಸೊಕ್ಕುಮುರಿ ಆಗ ನೀನು ಒಪ್ಕೋತೀನಿ. ನೀವು ಸಾವಿತ್ರಿ ಹತ್ರ ಯಾಕೆ ಹಾಗೆ ನಡ್ಕೊಂಡ್ರಿ? ಮುಗಿದೋದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಅಮೃತ. ಅಲ್ಲ ಅಪ್ಪ, ಅವಳ ಹತ್ರ ಯಾಕೆ ಒರಟಾಗಿ ಬಿಹೇವ್ ಮಾಡ್ತೀರಾ? ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಏನ್ ಕೊಡ್ಬೇಡಿ, ಆದ್ರೆ ಅವಳನ್ನ ಸರಿಯಾಗಿ ನೋಡ್ಕೊಳ್ಳಿ. ನೋಡು, ನನಗೆ ನನ್ನ ಕೆಲಸನೇ ಬೇಕಾದಷ್ಟಿದೆ. ಇದ್ರ ಮಧ್ಯೆ ಅವಳನ್ನ ನೋಡ್ಕೊಳಕ್ ನನ್ನ ಕೈಲಿ ಆಗಲ್ಲ. ಅರ್ಥ ಆಯ್ತಾ? ಅಪ್ಪ, ಒಪ್ಕೋತೀನಪ್ಪ. ಅವಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದು ಈಗ ಆ ರೀತಿ ಬಿಹೇವ್ ಮಾಡಿದ್ರೆ, ನೀನ್ ಅವಳನ್ನ ಮದ್ವೆ ಮಾಡ್ಕೊಂಡು ಬಂದಿದ್ದ ದಿನಾನೇ ಗೊತ್ತಾಯ್ತು ಅದು ನಿನ್ ಪರ್ಸನಲ್ ಮ್ಯಾಟರ್ ಅಂತ. ಆದ್ರೆ ಸಾವಿತ್ರಿದ್ ಏನ್ ತಪ್ಪಿದೆ? ನಾನಂತೂ ಅವಳಿಗೆ ಅಮ್ಮನ ಸ್ಥಾನ ಕೊಡಕ್ಕಾಗಲ್ಲ. ಅಟ್ಲೀಸ್ಟ್ ನೀವಾದ್ರೂ ಅವಳಿಗೆ ಹೆಂಡತಿ ಸ್ಥಾನ ಕೊಡಿ. ಸ್ಟಾಪ್ ಇಟ್ ಅಮೃತ. ನೋಡು, ನಾನು ನನ್ನ ಇಷ್ಟ ಬಂದಾಗಿರ್ತೀನಿ. ಅರ್ಥ ಆಯ್ತಾ? ಹೋಗೊಳಗೆ. ನಾಳೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲರೂ ಬೆಂಬಲಿಸೋಕೆ ರೆಡಿ ಇದ್ದಾರೆ. ನಿನ್ಗೇನ್ ಅನ್ಸುತ್ತೆ? ಎಲ್ಲ ಸಕ್ಕರೆ ಅಣ್ಣ, ಅದಕ್ಕೆ ಸಕ್ಕರೆ ಹಿಡ್ಕೊಂಡು ನಿಂತಿದ್ದಾರೆ. ಅದನ್ನ ಬಾಯಿಗೆ ಹಾಕೊಂಡ್ಬಿಟ್ರೆ ಹೊಟ್ಬೇಡ. ಹೊರಡೋಣವಾ? ಸಕ್ಕರೆ ಹಲೋ ಸಾವಿತ್ರಿ, ಅಳಿ ಅಂದ್ರೆ ಗೆದ್ಬಿಟ್ಟವ್ರೆ. ಶುಭಾಶಯ ಕಣವ. ಎಲ್ಲ ಕಾಲ್ಗುಣ. ನಿನ್ ಮದ್ವೆ ಆಗ್ತಿದ್ದಂಗೆ ಸಾಹೇಬ್ರಿಗೆ ಎಲ್ಲ ಯೋಗನೂ ಒಲ್ದು ಬತ್ತಾಯ್ತು. ಎರಡೂ ಮನೆ ಬೆಳಗೋ ಭಾಗ್ಯಲಕ್ಷ್ಮಿ ಕಣವ ನೀನು. ಹಂಗೆ ಇನ್ನೊಂದು ವಿಷಯ ಏನಂದ್ರೆ, ಟ್ರಾಕ್ಟರ್ ಸಾಲಕ್ಕೆ ನೀನ್ ಸಹಿ ಆಗ್ಬೇಕಾಯ್ತು ಕಣವ. ನಿನ್ ಸಹಿ ಮೇಲೆ ಎಲ್ಲ ನಿಂತೈತೆ ಅಂತ ಪರಶುರಾಮ್ ಸಾಹೇಬ್ರು ಹೇಳ್ತಾ ಇದ್ರು. ಬ್ಯಾಗ್ನೆ ಸಹಿ ಹಾಕ್ಬಿಟ್ಟಿದ್ರೆ ಸುಲಭ ಆಗೋದು. ಆಯ್ತಪ್ಪ, ನಾನು ಯೋಚನೆ ಮಾಡ್ತೀನಿ. ಸರಿ.